ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಇಂದು ಸಾಗರ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 5 ಮತ್ತು 6ರಲ್ಲಿ ಕಳೆದ 2 ವರ್ಷದಿಂದ ಸ್ವಚ್ಛತಾ ಕಾರ್ಯ ನಡೆಸದ ಹಾಗೂ ಬೀದಿ ದೀಪಗಳ ಅವ್ಯವಸ್ಥೆಯನ್ನು ಖಂಡಿಸಿ ಅಣಲೆಕೊಪ್ಪ ಭಾಗದ ನಿವಾಸಿಗಳು ಎಸ್ಟಿಪಿಐ ಸಾಗರ ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಇನ್ನು 15 ದಿನಗಳಲ್ಲಿ ಸ್ವಚ್ಛತೆ ಹಾಗೂ ಬೀದಿ ದೀಪಗಳ ಅವ್ಯವಸ್ಥೆಯನ್ನು ಸರಿಪಡಿಸದಿದ್ದರೆ ನಗರಸಭೆ ಮುಂಭಾಗದಲ್ಲಿ ಕಸ ಸುರಿದು ಅಲ್ಲೇ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಸ್ಟಿಪಿಐ ಸಾಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಅಮೀರ್ ಖಾನ್ ಹೇಳಿದರು. ಐದನೇ ವಾರ್ಡಿನ ಸದಸ್ಯರ ಮಾಲ್ತಿ ಅಂತ ನಾವು ಮಾತಾಡ್ತಾ ಇರೋದು. ನಮ್ಮ ಏರಿಯಾದಲ್ಲಿ ಇರೋ ಸಮಸ್ಯೆ 5ನೇ ವಾರ್ಡ್ 6ನೇ ವಾರ್ಡ್ ಸಮಸ್ಯೆಗೆ ಒಂದು ಚರಂಡಿ ಕ್ಲೀನಿಗೆ ಒಬ್ರು ಬರಲ್ಲ. ಮೇನ್ ಹೇಳ್ಬೇಕು ಅಂದ್ರೆ ನಮ್ಮ ಜಾಗಗಳನ್ನ ನಗರಸಭೆಗೆ ಸೇರಿಸಿಲ್ಲ. ಓಟಿಗೆ ಒಂದು ನಾವು ಜನ ಬಿಟ್ರೆ ಬಾಕಿ ಯಾವುದಕ್ಕೂ ಬರಲ್ಲ. ಒಂದು ಕ್ಲೀನ್ ಮಾಡಕ್ ಬರ್ತಾರೆ, 6 ತಿಂಗಳಾದ್ರೂ ಒಬ್ರು ಚರಂಡಿ ಕ್ಲೀನ್ ಮಾಡಕ್ ಬರಲ್ಲ. ಇಲ್ಲಿ ಮಕ್ಕಳು ಓಡಾಡೋದು, ದೊಡ್ಡವ್ರು ಓಡೋದು, ವಯಸ್ಸಾದವ್ರು ಓಡಾಡೋದು ಎಲ್ಲಾ ಸಮಸ್ಯೆಗಳಿದೆ. ಇಲ್ಲಿ ಮಳೆ ನೀರು ಬಂತು ಅಂದ್ರೆ ಎಲ್ಲ ನೀರು ಮನೆ ಒಳಗೆ ಹೋಗ್ತವೆ. ನೋಡಂಗಿಲ್ಲ, ನೀವೇ ನೋಡ್ಕೊಂಡ್ ಬಂದ್ರಿ ಎಷ್ಟು ಕೊಚ್ಚೆ ಇದೆ, ಎಷ್ಟು ವಾಸನೆ ಇದೆ. ಈ ರೀತಿ ಮಕ್ಕಳು, ಸಣ್ಣ ಮಕ್ಕಳು ಇರೋದೇ ಕೇರಿ ತುಂಬಾ. ಮಕ್ಕಳಿಗೆ ಎಷ್ಟು ಕಾಯಿಲೆಗಳು, ಸಲಹೆಗಳು ಬರ್ತವೆ. ಇಲ್ಲಿ ಏನಾದ್ರು ಒಬ್ರು ನಾವು ಅಧ್ಯಕ್ಷರಿಗೆ ಏನೇ ಕೇಳಕ್ ಹೋದ್ರು, 5ನೇ ವಾರ್ಡ್ 6ನೇ ವಾರ್ಡ್ ಅವರಿಗೆ ಏನೇ ಕೇಳಕ್ ಹೋದ್ರು, ಯಾರು ಬರಲ್ಲ. 6 ತಿಂಗಳು ಈಗ ನಗರಸಭೆ ಎಲೆಕ್ಷನ್ ಮುಗ್ತಿರೋದ್ರಿಂದ ಸದಸ್ಯರು ಇವರೇ ಇಲ್ಲ ಬಿಡಿ. ಕೌನ್ಸಿಲರ್ ಕೇಳಕ್ ಬಂದ್ರೆ ಒಬ್ರು ಇಲ್ಲ. ಇಲ್ಲಿ ನಮ್ ಜಾಗನೇ ಸಮಸ್ಯೆ. ಈಗ ನಮ್ಗೆ ಜಾಗ ಮಾಡ್ಯಾರೆ ನಗರಸಭೆ, ನಮ್ ಕಂದಾಯಕ್ಕೇನು ಮಾಡ್ಕೊಟ್ಟಿಲ್ಲ. ಅದಕ್ಕೂ ಕೇಳಿ ನಾವು ಒದ್ದಾಡೇ ಬಿಟ್ಟು ಓಟಿಗೆ ಒಂದು ಇಲ್ಲಿರೋ ಜನಗಳ ಕಾಣ್ತಾರೆ ಬಿಟ್ರೆ ಇಲ್ಲಿ ಸತ್ತಿದೀವೋ ಬಿಟ್ಟಿದೀವೋ ಅಂತ ಯಾವ ಸಮಸ್ಯೆ ಬಗೆಹರಿಸಕ್ಕೆ ಯಾವ ಕೌನ್ಸಿಲರ್ ಬಂದು ಕೇಳಲ್ಲ. ಏನೇ ಒಂದು ನಾವು ಕೇಳಕ್ ಹೋದ್ರು ಏನೋ ಒಬ್ರು ಮೊದ್ಲಿದ್ರು ಅವರು ನೀವೇ ಮಾಡ್ಕೊಳ್ಳಿ ಅಂತಾರೆ ಬಿಟ್ರೆ ಬಂದ್ ಮಾಡಲ್ಲ. ಈಗ ನಗರಸಭೆಗೆ ನಾವೆಲ್ಲ ಕಟ್ತಿರ್ಕಲ್ಲ, ಏನಕ್ಕೆ ಕಟ್ಟೋದು? ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ ಈ ಕಡೆ ಇದೆ ಅಂದ್ರೆ ನಮ್ಮ ಇದು ಇದೀವಿ, ಜನರು ಇದ್ದಾರೆ, ಮಕ್ಕಳು ಮರಿ ಇದ್ದಾರೆ ಅನ್ನೋಕೆ ಯಾರು ಮಾಡೋರು ಇಲ್ಲ. ಈಗ ನೋಡಿ, ಈಗ ಎಲೆಕ್ಷನ್ ಬರುತ್ತಾ, ನಮಗೆ ಓಟ್ ಹಾಕಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ಬಿಟ್ರೆ ಒಬ್ರು ಬಂದು ಹೇಳಲ್ಲ ಸರ್. ಇದು ಇರೋದು ತುಂಬಾನೇ ಸಮಸ್ಯೆ ಇದೇನೆ. ಇಲ್ಲಿ ಮಕ್ಕಳು ಮರಿ ಕಾಯಿಲೆಗಳು ಕಸಾಲೆ ಸಿಕ್ಕಾಪಟ್ಟೆ. ವಯಸ್ಸಾದವ್ರು ಓಡಾಡ್ತಾರೆ, ಓದಕ್ಕೆ ಓಡಾಡ್ತಾರೆ, ಶಾಲೆ ಮಕ್ಳಿಗೆ ಓಡಾಡ್ತಾರೆ. ಇಲ್ಲಿಂದ ಅಲ್ಲಿ ಲೈಟ್ ಇಲ್ಲ, ಅಲ್ಲಿ ಲೈಟ್ ಹೋಗಿದೆ, ಅಲ್ಲಿ ಲೈಟಿಗೆ ಬರ್ತಾ ಇಲ್ಲ. ಇಲ್ಲಿ ನಮ್ಗೇನಿಲ್ಲ, ತುಂಬಾ ಸಮಸ್ಯೆ ಅಂದ್ರೆ ನಮಗೆ ನೈಟು ತುಂಬಾ ಸಮಸ್ಯೆ. ನೋಡಿದ್ರಲ್ಲ, ಅಲ್ಲಿ ಕೊಚ್ಚೆ ನಗರಸಭೆ ಬರ್ಬೇಕು, ಎಲ್ಲಿ ಬೇಕಲ್ಲಿ ಅಲ್ಲೇ ಕಸ ಹಾಕೋದು ಮಾಡೋದು, ತೆಗಿಯಕ್ಕೆ ಬರಲ್ಲ. ತೆಗಿತಾರೆ, ಚರಂಡಿ ಕಸ ತೆಗೆದಿಲ್ಲ, ಹಾಕೋದ್ರೆ ತಕ್ಕೊಂಡು ಹೋಗೋಕೆ 1 ತಿಂಗಳು 2 ತಿಂಗಳು ಬೇಕು. ಅದಕ್ಕೊಂದು 20 ಸತಿ ಫೋನ್ ಮಾಡ್ಕೋಬೇಕು. ಈ ರೀತಿ ತುಂಬಾನೇ ಸಮಸ್ಯೆ ಇದೆ. ಚರಂಡಿ ಕ್ಲೀನ್ ಮಾಡಕ್ ಬರ್ತಾರೆ ಒಬ್ರು ಕೌನ್ಸಿಲರ್, ಶ್ರೀನಿವಾಸ್ ಸರ್ ಬರ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿದ್ರೆ ಈ ಚರಂಡಿ ನಮ್ ಲೆಕ್ಕಕ್ಕೆ ಬರಲ್ಲ, ಆ ಚರಂಡಿ ನಮ್ ಲೆಕ್ಕಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಇದೇ ಒಂದು ನೆಪ ಹೇಳಿ ಹೋಗ್ತಾರ ಅವರು. ಈಗ ಅರ್ಧ ಕೆಲಸ ಇಲ್ಲಿ ಮಾಡಿ ಹೋಗಿದ್ದಾರೆ, ಬಿಡ್ಜಿನ ಕೆಲಸ ಮಾಡಿ ಹೋಗಿದ್ರು. ಇದ್ರದ್ದು ಅರ್ಧ ಮಾಡಿದ್ರು, ಬಿಟ್ಟು ಹೋದ್ರು. ಇಲ್ಲಿ ಪೂರ್ತಿ ರೋಡ್ ಮೇಲೆಲ್ಲ ಕಸ ಆಗಿ ಹೋಗಿರ್ತಾರೆ, ಆಯ್ತಾ. ಮತ್ತೆ ಒಂದು ಲೈಟಿನ ವ್ಯವಸ್ಥೆ ಏನೂ ಇಲ್ಲ. ಇಲ್ಲಿ ಲೈಟಿನ ವ್ಯವಸ್ಥೆ ಎಲ್ಲ ಬೆಳಗ್ಗೆ 5 ಗಂಟೆ 6 ಗಂಟೆ ಮಕ್ಕಳು ಎದ್ಬಿಟ್ಟು ಮದ್ರಸೆ ಹೋಗ್ತಾರೆ. ಇಲ್ಲಿ ಶಾಲೆಗೆ ಹೋಗೋದು ಇದೇ ರೋಡಲ್ಲಿ. ಇದರಿಂದ ಮಕ್ಕಳಿಗೆ ದುಷ್ಟ ಪರಿಣಾಮ ತುಂಬಾ ಬೀಳ್ತಾ ಇದೆ. ಇಲ್ಲಿ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀಳ್ತಾ ಇದೆ. ಚರಂಡಿಗಳು ಏನಾದ್ರು ಕಾರ್ಯ ಇದ್ರೆ ನಾವೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾವೇ ತಕೊಂಡು ಇಡ್ಬೇಕು. ಅವ್ರೇನಾದ್ರು ಅಕಸ್ಮಾತ್ ಬಂದು ಎತ್ತು ಹಾಕಿದ್ರು ಅವ್ರು ಏನ್ ಮಾಡ್ತಾರೆ, ಅದೇ ಹೇಳಿದ್ರಲ್ಲ ಈಗ ಅಕ್ಕ, ಆ ರೀತಿ 2-3 ತಿಂಗಳು ತಗೊಂಡು ಹೋಗೋದೇ ಇಲ್ಲ. ಈಗ ಕಟ್ ಮಾಡಿಬಿಟ್ಟು 15 ದಿವಸ ಆಯ್ತಿದೆ. ಇದು ಮರ ಗಿರ ಎಲ್ಲ ಇಲ್ಲಿ, ಅದು ಇವತ್ತಿನ ತಗೊಂಡು ತಗೊಂಡು ಹೋಗಿಲ್ಲ. ಕಸ ನೋಡಿ, ಈ ರೋಡ್ ಮೇಲೆಲ್ಲ ಫುಲ್ ರೋಡ್ ಎಲ್ಲ ಹಾಕಿರ್ತಾರೆ. ಚರಂಡಿನೇ ಇಲ್ಲ ಇಲ್ಲಿ. ಚರಂಡಿ ಅಂದ್ರೆ ಬಯಲಾಗ್ಬಿಟ್ಟಿದೆ, ಆಯ್ತಾ. ಯಾರಿಗೆ ಹೋಗಿ ಕೇಳೋಣ, ಯಾರಿಗೆ ಕೇಳೋಣ ನಮ್ಗೆ ಗೊತ್ತಾನೇ ಆಗ್ತಲ್ಲ. ಈಗ ಕೌನ್ಸಿಲರ್ ಹತ್ರ ಹೋಗಿ ಕೇಳಿದ್ರೆ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಆಯ್ತಾ. ಲೈಟಿನ ವ್ಯವಸ್ಥೆ, ಲೈಟಿನ ಒಂದು ಕೆಲಸ ಆಗಕ್ಕೆ ಒಂದು 20-30 ಸಲ ಫೋನ್ ಮಾಡಬೇಕಾಗತ್ತೆ, ಆದ್ರೂ ರೆಸ್ಪಾನ್ಸ್ ಇಲ್ಲ. ಅದರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಲೈಟಿನ ವ್ಯವಸ್ಥೆ ನಮ್ಗೆ ಇಲ್ಲಿ ಆಗಬೇಕು. ಮತ್ತೆ ಚರಂಡಿಗಳು ಕ್ಲೀನ್ ಆಗಿಬಿಟ್ಟು ಬಾಕ್ಸ್ ಚರಂಡಿ ಮಾಡ್ಕೊಡ್ಬೇಕು. ಎಲೆಕ್ಷನ್ ಬಂದಾಗ ಬರ್ತಾರೆ, ಎಲೆಕ್ಷನ್ ಇಲ್ದಾಗ ಅವ್ರ ಮುಖ ನೋಡಿ 5 ವರ್ಷದಿಂದ ಹೇಳ್ತಿದ್ದೀನಲ್ಲ, 5 ವರ್ಷದಿಂದ ಯಾರೋ ಕೆರೆಯಲ್ಲಿ ಮುಖಾನೇ ನೋಡಿಲ್ಲ ಕೌನ್ಸಿಲರ್ ಅವ್ರದ್ದು. ಅದಕ್ಕೋಸ್ಕರ ನಮಗೆ ತುಂಬಾ ಸಮಸ್ಯೆ ಇದೆ. ಇದಕ್ಕೆ ನೀವು ಆದಷ್ಟು ಬೇಗ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಂಡು 8ರಿಂದ 15 ದಿನಗಳ ಒಳಗಡೆ ಈ ನಿವಾಸಿಗಳ ಈ ವಾರ್ಡಿನ ಸಮಸ್ಯೆಯನ್ನ ಬಗೆಹರಿಸಬೇಕು. ಚರಂಡಿಗಳು ಕ್ಲೀನ್ ಮಾಡಿಸ್ಬೇಕು, ಕಸವನ್ನ ವಿಲೇವಾರಿ ಮಾಡಬೇಕು, ಬೀದಿ ಲೈಟ್ಗಳು ಹಾಕಬೇಕು. 50 ಮಕ್ಕಳಿಗಿಂತ ಜಾಸ್ತಿ ಈ ಮದ್ರಸೆಗೆ ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ. ನಾನು ಕೂಡ ಬಿಡಕ್ ಬರ್ತೀನಿ. ಇಲ್ಲಿ ಬೆಳಿಗ್ಗೆ ಟೈಮು ಬರ್ಬೇಕಾದ್ರೆ ಇಲ್ಲೇನು ಕಾಲಿಡಕ್ಕಾಗಲ್ಲ. ಆ ತರ ಗಲೀಜು ಗಿಂಪಸ್ಸು ಎಲ್ಲ ತಂದು ಹಾಕಿರ್ತಾರೆ. ನಮ್ಮ ಇದ್ರಲ್ಲಿ ಮಕ್ಕಳೆಲ್ಲ ಗಲೀಜಂದ್ರೆ ಮದ್ರಸೆಗೆ ಹೋಗಬಾರ್ದು. ಮಕ್ಳಿಗೆ ಗೊತ್ತಾಗಲ್ಲ, ಉದ್ದ ಇದು ಬುರ್ಕ ಹಾಕೊಂಡು ಹಂಗೆ ಹೋಗ್ತವೆ, ಮದ್ರಸೆಗೆ ಹೋಗ್ತವೆ. ಮದ್ರಸನು ಗಲೀಜೆ. ಇಲ್ಲಿ ನಮಗೂ ಮಕ್ಕಳಿಗೆ ಬಿಡಕ್ ಬರಕ್ಕೂ ತೊಂದರೆ ಆಗ್ತಿದೆ. ಅದೇ ನೀವು
ಈ ಕೇರಿ ತುಂಬಾ ನಾಯಿಗಳು ಇದಾವೆ. ಅವಾಗವಾಗ ಹಂದಿಗಳು ಬಂದು ನುಗ್ತಾವಿಲ್ಲಿ. ಆ ನಾಯಿ ಹಂದಿ ಎಲ್ಲ ಅದು ಹಾಕಿದ ಕಸಗಳೆಲ್ಲ ರಸ್ತೆ ಮೇಲೆ ತಂದು ಹಾಕ್ತವೆ. ಅದೆಲ್ಲ ನೋಡಿ ಲೈಟ್ ಕಂಬಕ್ಕೆ ಎಲ್ಲರೂ ಮನೆ ವೈಯರ್ಗಳನ್ನ ಒಂದೇ ಅಟ್ಯಾಚ್ ಮಾಡಿದ್ದಾರೆ. ಈಗ ಒಬ್ಬಂದು ಗೊತ್ತಿತ್ತು ಅಂದ್ರೆ ಈಗ ಹೆಚ್ಚಿನ ಪಕ್ಷ ಪ್ರಾಬ್ಲಮ್ ಆಗದೆ. ಈಗ ಮನೆ ಸಣ್ಣ ಮಕ್ಕಳು 7, 8, 9 ಮಕ್ಕಳಿದಾವೆ. ಸಡನ್ಲಿ ಕರೆಂಟ್ ಹೋತು ಅಂತ ಅವ್ರ ಮನೆಗೆ ಒಂದು ಹೋಗುತ್ತೆ ಅಂದ್ರೆ ಕಂಬದಲ್ಲಿ ಒಂದಕ್ಕೆ ಎಲ್ಲಾ ವೈಯರ್ಗಳು ಅಟ್ಯಾಚ್ ಆಗಿದೆ. ಅದನ್ನೊಂದು ಸರಿ ಮಾಡಿ ಅವುಗಳನ್ನ ಬೇರೆ ಬೇರೆ ತರ ಮಾಡ್ಕೊಡ್ಬೇಕು ಅಂತ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಮಿತಿಯ ಒಂದು ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಕೆಳದಿ ರೋಡ್ ವಾರ್ಡ್ ನಂಬರ್ 5 ಮತ್ತು 6. ಈ ವಾರ್ಡಲ್ಲಿ ಮದ್ರಸ ಹಿಂದ್ಗಡೆ ಏನೋ ಒಂದು ರೋಡ್ ಇದೆ. ಈ ರೋಡ್ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ. ಇಲ್ಲೆಲ್ಲ ಗಿಡಗಳು ಒಂಥರ ಕಾಡು ಥರ ಬೆಳೆದೋಗಿವೆ. ಅಲ್ಲಿ ಜನ ಎಲ್ಲ ಮನೆಯ ಕಸ ಎಲ್ಲ ಅಂದರೆ ಒಳ್ಳೆ ಕಸ ಅಲ್ಲ, ಎಲ್ಲ ಮಲ ಮೂತ್ರದ ಕಸ ಮತ್ತು ಮಕ್ಕಳ ಪೆಂಪರ್ಸು ಗಲೀಜ್ ಕಸ ತಂದು ಇಲ್ಲಿ ಹಾಕಿ ಹೋಗ್ತಾ ಇದ್ದಾರೆ. ಅವ್ರನ್ನ ಕೇಳೋರು ಯಾರೂ ಇಲ್ಲ. ನಗರಸಭೆಯವರಿಗೆ ಯಾರು ಇಲ್ಲಿ ಕಾಲ್ ಮಾಡಿ ಇಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ನೀವು ವಿಡಿಯೋ ಮಾಡಿ ಕಳಿಸಿ ಅಂತಾರೆ. ಇಲ್ಲಿ ವಿಡಿಯೋ ಮಾಡಿ ಕಳಿಸಿದ್ರೆ ಅವರವರೇ ಜಗಳ ಮಾಡ್ಕೋಬೇಕು. ಕಾನೂನು ಏನು ಮಾಡ್ತಾ ಇದ್ದಾರೆ ಇವರು? ಇಲ್ಲಿ ಒಂದು ಬೋರ್ಡ್ ಹಾಕಬೇಕು, ಇಲ್ಲಿ ಕಸ ಹಾಕಿದ್ರೆ ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ. ಆ ಕೆಲಸನೂ ಮಾಡ್ತಾ ಇಲ್ಲ. ಇಲ್ಲಿ ಈಗ ಒಂದು ತಿಂಗಳ ಮೇಲಾಯಿತು ಈ ಕಸ ಎಲ್ಲ ಹರಡಿ, ನಾಯಿಗಳೆಲ್ಲ ಇಲ್ಲಿ ರೋಡ್ ಮೇಲೆ ಎಲ್ಲ ಹರಡಿದೆ. ಇಲ್ಲಿ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಅದನ್ನು ಗಲೀಜನ್ನ ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಹೇಳೋರು ಇಲ್ಲ. ಆದ್ದರಿಂದ ಇಲ್ಲಿನ ಎಲ್ಲ ಸ್ಥಳೀಯರು ಹಾಗೂ ನಮ್ಮ ಎಲ್ಲ ಸದಸ್ಯರು ಸೇರಿ ಇಲ್ಲಿ ನಾವೊಂದು ಮನವಿ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಇಲ್ಲಿನ ಕಸನ ಕ್ಲೀನ್ ಮಾಡಿಸ್ಬೇಕು. ಒಂದು 10-15 ದಿನ ಒಳಗೆ ಕಸ ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಎಲ್ಲರೂ ಇಲ್ಲಿ ಸ್ಥಳೀಯರು ಎಲ್ಲರೂ ಸೇರಿ ಈ ಕಸನ ತಂದು ನಗರಸಭೆ ಮುಂದ್ಗಡೆ ಹಾಕಿ ನಾವು ದೊಡ್ಡದಾದ ಒಂದು ಪ್ರತಿಭಟನೆ ಮಾಡ್ತೀವಿ. ನಮ್ಮ ನಗರಸಭೆಯ ಕಮಿಷನರ್ ಆದ ನಾಗಪ್ಪ ಅವರು ಹೇಳ್ತೀವಿ, ಬೇಗ ಆದಷ್ಟು ಬೇಗ ಈ ಕಸನ ಇಲ್ಲಿನ ಕ್ಲೀನ್ ಮಾಡಬೇಕು. ಪ್ರತಿಭಟನೆಯಲ್ಲಿ ಎಸ್ಟಿಪಿಐ ಸಾಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಅಮೀರ್ ಖಾನ್, ಸಮೀವುಲ್ಲಾ, ಸಾಹಿಲ್, ಮುಬಾರಕ್, ಸವೂದ್, ಸುಭಾನ್, ಮಾಲತಿ, ಅಭಿದಾ, ಪರ್ವೀನ್, ಫಾಮಿದಾ, ಅಮೀನಾ ಹಾಗೂ ಅಣಲೆಕೊಪ್ಪ ಭಾಗದ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.